आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्ताम् विजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुन् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜಮ ಮಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ. ಶ್ರೀ ಗುರುಭ್ಯೋ ನಮಃ. ಪಿತೃಗಣ ಸಂಧಿಯಲ್ಲಿ ಶ್ರಾದ್ದ ಪ್ರಕರಣವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಪಿತೃಯಜ್ಞವನ್ನು ನಮ್ಮ ಜೀವನದ ಅಭಿವೃದ್ಧಿಗೋಸ್ಕರವಾಗಿ, ಮಕ್ಕಳ ಆರೋಗ್ಯಕ್ಕೋಸ್ಕರವಾಗಿ, ಧನಧಾನ್ಯಾದಿಗಳು ಮನೆಯಲ್ಲಿ ಸಂಪೂರ್ಣವಾಗಿರಬೇಕು ಅಂದರೆ ಭಗವಂತನ ಪೂಜೆ ಎರಡು ರೀತಿಯಿಂದ ನಡೆಯಬೇಕು. ಹವ್ಯ ಕವ್ಯಗಳಲ್ಲಿ ನಮಗೆ ದೇಹವನ್ನು ಕೊಟ್ಟು ನಮ್ಮನ್ನು ಬೆಳೆಸಿ ಲಾಲನ ಪಾಲನ ಮಾಡಿದ ತಂದೆ ತಾಯಿಗಳ ಒಳಗಿರುವ ಭಗವಂತನನ್ನು ಕುರಿತು ಒಂದು ಕೃತಜ್ಞತೆಯನ್ನು ಸೂಚನೆ ಮಾಡುವುದೇ ಅವರ ಮರಣಾನಂತರದಲ್ಲಿ. ಇದು ಪಿತೃಗಳೇ ಇಲ್ಲ, ಸತ್ತು ಎಲ್ಲಿ ಹೋಗಿದ್ದಾರೋ ಏನೋ, ಹೀಗೆಲ್ಲ ವಾದಗಳನ್ನು ಮಾಡದಂತೆ ಅನೇಕ ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ದ ವಿಚಾರಗಳನ್ನು ನಾವು ಇವತ್ತು ಒಪ್ಪುತ್ತೇವೆ. ಹಾಗೆ ಪಿತೃಗಳು ನಮ್ಮ ಮೃತರಾದ ವ್ಯಕ್ತಿಗಳು ಕಾಣಿಸಲಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅನ್ನುವುದಿಲ್ಲವೇ ಇಲ್ಲ. ಗಾಳಿ ಕಣ್ಣಿಗೆ ಕಾಣಿಸುವುದಿಲ್ಲ, ಹಾಗೆಂದ ಮಾತ್ರಕ್ಕೆ ಗಾಳಿ ಇಲ್ಲವೇ? ಹೀಗೆ ಅನೇಕ ಪದಾರ್ಥಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಜ್ಞಾನಿಗಳಿಗೆ ಕಂಡಿದೆ. ಜ್ಞಾನಿಗಳು ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಶ್ರುತಿ ಸ್ಮೃತಿಗಳಲ್ಲಿ ಪುರಾಣಾದಿಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಂತೆ ನಾವು ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು. ಶ್ರಾದ್ದವನ್ನು ಮಾಡುವುದು ಅಂದರೆ ಅದೇನೋ ಒಂದು ಬೇಡದೇ ಇರುವ ಕರ್ಮ ಅಲ್ಲ. ಅತ್ಯಂತ ಶ್ರದ್ಧೆಯಿಂದ ಬ್ರಾಹ್ಮಣರಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಅದು. ಶ್ರಾದ್ದವನ್ನು ಮಾಡುವಾಗ ಅನೇಕ ಪ್ರಕ್ರಿಯೆಗಳುಂಟು. ಮುಖ್ಯವಾದ ಪ್ರಕ್ರಿಯೆ ಶ್ರಾದ್ದದಲ್ಲಿ ಅಂತರ್ಯಾಮಿಯಾದ ಭಗವಂತ ಯಾರಲ್ಲಿ? ತಂದೆ ತಾತ ಮುತ್ತಾತನ ಒಳಗಿರುವ ವಸು ರುದ್ರ ಆದಿತ್ಯರೊಳಗಿರುವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಿಯಾದ ಭಗವಂತನನ್ನು ಚಿಂತನೆ ಮಾಡಬೇಕು ನಾವು. ಯಾಕೆ ಅಂದರೆ ತಂದೆ ಸಾಕ್ಷಾತ್ತಾಗಿ ಬಂದು ಶ್ರಾದ್ದದ ಊಟವನ್ನು ಊಟ ಮಾಡುವ ಯೋಗ್ಯತೆ ಅವನಿಗಿಲ್ಲ. ಹೆಚ್ಚೇನು, ನಾವು ಈಗಲೂ ನಮಗೆ ಸ್ವತಂತ್ರವಾಗಿ ಊಟ ಮಾಡುವ, ಅರಗಿಸಿಕೊಳ್ಳುವ, ಮಾಡುವ ಸಾಮರ್ಥ್ಯಗಳು ಯಾವುದೂ ನಮಗಿಲ್ಲ. ನಮ್ಮೊಳಗೆ ಭಗವಂತ ಇದ್ದು ಮಾಡಿಸ್ತಾನೆ. ಹೇಗೆ ಹೊಟ್ಟೆಯ ಒಳಗಿರುವ ಮಗು ತಾಯಿ ಉಂಡದ್ದನ್ನು ತಾನು ಉಣ್ಣತ್ತೋ ಸ್ವತಂತ್ರವಾಗಲ್ಲ. ಭಗವಂತ ತಾಯಿಯಲ್ಲಿ ಅರಗಿದ ಅನ್ನವನ್ನು ಮಗುವಿಗೆ ಒಪ್ಪಿಸುವಂತೆ, ಹೊಟ್ಟೆಗೆ ಹೋಗುವಂತೆ ಮಾಡಿರ್ತಾನೆ. ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಉಂಬ ತೆರದಲ್ಲಿ ಅರ್ಭಕನು ತಾನುಂಡು ಉಣಿಸುವನು ಅಂತ ಹೇಳಿದ್ದಾರೆ. ಹೇಗೋ ಅದರಂತೆ ಭಗವಂತ ನಮ್ಮ ಅನೇಕ ಜೀವನದ ನಾನಾ ಮಜಲುಗಳಲ್ಲಿ ತಾನೇ ಇದ್ದು ನಮಗೆ ಬೇಕಾದ ಉಪಕಾರಗಳನ್ನು ಮಾಡ್ತಾ ಇದ್ದಾನಾದ್ದರಿಂದ ಗರ್ಭದಲ್ಲಿದ್ದಾಗ, ಶೈಶವಾವಸ್ಥೆಯಲ್ಲಿ, ಯೌವನದಲ್ಲಿ, ವಾರ್ಧಕ್ಯದಲ್ಲಿ ಅನೇಕ ಅವಸ್ಥೆಗಳಲ್ಲೂ ಭಗವಂತನೇ ಪ್ರೇರಕನಾಗಿ ಅಸ್ವತಂತ್ರನಾದ, ಅಲ್ಪಶಕ್ತಿ ಉಳ್ಳವನಾದ, ಅಲ್ಪಜ್ಞನಾದ ಈ ಜೀವನಿಗೆ ಪರಮೋಪಕಾರವನ್ನು ಮಾಡ್ತಾ ಇದ್ದಾನಾದ್ದರಿಂದ ತಂದೆ ತಾಯಿಗಳಲ್ಲೂ ಇದ್ದು ನಮಗೆ ಉಪಕಾರವನ್ನು ಮಾಡಿದವನದೇ ಭಗವಂತನಾದ್ದರಿಂದ ಆ ಭಗವಂತನ ರೂಪಗಳನ್ನು ತಿಳಿದು ಮಾಡಬೇಕು ಅನ್ನುವುದನ್ನು ಶ್ರುತಿಸ್ಮೃತಿಗಳಲ್ಲಿ ಹೇಳಿದ್ದನ್ನು ಅದರ ಅಧ್ಯಯನಾದಿಗಳಿಲ್ಲದೆ ಇದ್ದವರಿಗೂ ಇದು ಸುಲಭವಾಗಿ ತಿಳಿಯಲಿ ಎಂಬತಕ್ಕಂಥ ಉದ್ದೇಶದಿಂದ ಜಗನ್ನಾಥದಾಸರು ಕನ್ನಡದ ಮಾಧ್ಯಮದಲ್ಲಿ ಹರಿಕಥಾಮೃತ ಸಾರದಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಆದರೂ
ಶಾಸ್ತ್ರಗಳ ಅಧ್ಯಯನದ ಹಿನ್ನೆಲೆ ಇಲ್ಲದೇ ಇದ್ದರೆ, ಇವುಗಳನ್ನು ಅಧ್ಯಯನ ಮಾಡದೇ ಇದ್ದರೆ ನಮಗೆ ಅರ್ಥ ಆಗೋದಿಲ್ಲ ಕನ್ನಡದಲ್ಲಿರುವ ಹರಿಕಥಾಮೃತ ಸಾರವೂ ಕೂಡ. ಇಲ್ಲಿ ಬರುವ ಅನೇಕ ಪದಗಳು ಜಗನ್ನಾಥದಾಸರು ಪ್ರಮುಖವಾಗಿ ಸಂಸ್ಕೃತ ಶಬ್ದಗಳನ್ನೇ ಉಪಯೋಗಿಸ್ತಾರೆ. ಹಾಗಾಗಿ ಇದಕ್ಕೂ ಕೂಡ ವ್ಯಾಖ್ಯಾನಗಳ ಅವಸರ ಇದೆ. ಹಾಗಾಗಿ ಕನ್ನಡದ ವ್ಯಾಖ್ಯಾನ, ಸಂಸ್ಕೃತದ ವ್ಯಾಖ್ಯಾನಗಳು ಇದಕ್ಕೆ ಬಹಳವಾಗಿ ಬೆಳೆದು ಬಂದಿದೆ. ಜಂಬುಕಂಡಿ ವಾದರಾಜಾಚಾರ್ಯರು, ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು, ಭಾವಸೂಚನ, ಕನ್ನಡದಲ್ಲಿ ದ್ರೌಪದೀಶ ವಿಠಲರು, ಸಂಕರ್ಷಣ ಒಡೆಯರು, ಪದ್ಮನಾಭದಾಸರು ಮೊದಲಾದವರು ಅನೇಕರು ಇದಕ್ಕೆ ವ್ಯಾಖ್ಯಾನಗಳನ್ನು ಮಾಡಿ ಪರಮೋಪಕಾರವನ್ನು ಮಾಡಿದ್ದಾರೆ. ಪಿತೃದೇವತೆಗಳ ಆರಾಧನೆಯನ್ನು ಮಾಡತಕ್ಕಂಥವರು ದೈಹಿಕ ಸುಖದಿಂದ ಬಾಳುವರು ಇಳೆಯೊಳಗೆ. ಹಿಂದಿನ ಪದ್ಯದಲ್ಲಿ 5ನೇ ಪದ್ಯದಲ್ಲಿ ಹೇಳಿದ್ದರು, ದೇಶದಲ್ಲಿ ಸಿಗುವ ವಸ್ತುಗಳಿಂದ ದೈಹಿಕವಾದ ಸುಖ, ದೇಹದ ಆರೋಗ್ಯಾದಿಗಳು ಇವೆಲ್ಲವೂ ಕೂಡ ನಮಗೆ ಪಿತೃದೇವತೆಗಳ ಅನುಗ್ರಹದಿಂದ ಬರುತ್ತೆ. ಇವತ್ತು ನೀವು ಅನೇಕ ಕಡೆ ನೋಡಬಹುದು, ಮೊಮ್ಮಕ್ಕಳಿಗೆ ಏಳಿಗೆ ಇರೋದಿಲ್ಲ, ಓದುತ್ತಾರೆ, ದೊಡ್ಡ ಡೊನೇಷನ್ ಕೊಡ್ತಾರೆ, ದೊಡ್ಡ ಶಾಲೆಯಲ್ಲಿ ಸೇರಿಸ್ತಾರೆ, ಒಳ್ಳೆ ಬಟ್ಟೆ, ಒಳ್ಳೆ ವಾಹನದಲ್ಲಿ ಸ್ಕೂಲಿಗೆ ಕಳಿಸೋದು, ಟಿಫನ್ ಬಾಕ್ಸು, ತುಂಬ ಪುಸ್ತಕ ಎಲ್ಲ ಕೊಡ್ತಾರೆ. ಆದರೆ ಮಕ್ಕಳು ಆರೋಗ್ಯಪೂರ್ಣರಾಗಿರೋದಿಲ್ಲ, ಓದಿದ ವಿದ್ಯೆ ಮನಸ್ಸಿಗೆ ಬರೋದಿಲ್ಲ. ಇದಕ್ಕೆಲ್ಲ ಕಾರಣ ನಾವು ಆ ಮಕ್ಕಳಿಗೋಸ್ಕರವಾಗಿ ಮಾಡಬೇಕಾದ ಅನೇಕ ಕ್ರಿಯೆಗಳನ್ನು ಮಾಡ್ತಾ ಇಲ್ಲ ಮನೆಯಲ್ಲಿ. ಅದರಲ್ಲಿ ಮುಖ್ಯವಾದದ್ದು ಪಿತೃಗಳ ಶ್ರಾದ್ದ. ಎಷ್ಟು ಕಡಿಮೆ ಮಾಡಲಿಕ್ಕಾಗತ್ತೆ ಅಷ್ಟನ್ನು ನಾವು ಅನೇಕ ಕಡೆಗಳಲ್ಲಿ ಹೋಗಿ ಕೇಳಿ ಇಷ್ಟೆಲ್ಲ ಆದರೆ ಆಗತ್ತಾ ಅಂತ ಕೇಳಿ ಮಾಡ್ತಾ ಇದ್ದೀವಿ. ಅದು ಮಾಡಬಾರ್ದು. ಮನೆಯಲ್ಲಿ ಮಾಡಿದ್ರೆ ತುಂಬ ಕಷ್ಟವಾಗುತ್ತೆ. ಹೊರಗೋಗಿ ಮಾಡುವಾಗ ಹೆಚ್ಚು ಖರ್ಚನ್ನಾದರೂ ಮಾಡಿ ಶ್ರಾದ್ದದಲ್ಲಿ ಯೋಗ್ಯತೆಯನ್ನು ಮುಚ್ಚಿಟ್ಟುಕೊಳ್ಳಬಾರದು. ಶ್ರಾದ್ದದಲ್ಲಿ ಯೋಗ್ಯತೆಯನ್ನು ಮುಚ್ಚಿಟ್ಟುಕೊಂಡ್ರೆ ಏನಾಗುತ್ತೆ ಅಂದರೆ, ಪೂರ್ವದಲ್ಲಿ ಒಬ್ಬ ಬ್ರಾಹ್ಮಣ ತುಂಬ ಬಡವನಾಗಿದ್ದ, ಶ್ರಾದ್ದದ ದಿವಸ ಬಂತು, ಭಿಕ್ಷೆ ಬೇಡಿ ಬರ್ತೀನಿ ಅಂತ ಹೋದಾಗ ಎಲ್ಲರೂ ಅವನಿಗೆ ಸಾಸಿವೆಯನ್ನು ಕೊಟ್ಟರು. ತಂದು ಸಾಸಿವೆಯನ್ನೇ ಬೀಸಿ ಹಿಟ್ಟು ಮಾಡಿ ಅನ್ನ ಮಾಡಿ ಅದನ್ನೇ ಬಂದ ಬ್ರಾಹ್ಮಣರಿಗೆ ಬಡಿಸಿದ. ಶ್ರಾದ್ದದಲ್ಲಿ ಊಟ ಮಾಡಿದ ಬ್ರಾಹ್ಮಣರು ಇವನ ದಾರಿದ್ರ್ಯವನ್ನು ನೋಡಿದರು. ದಾರಿದ್ರ್ಯವನ್ನು ನೋಡಿ ಶ್ರಾದ್ದದ ಕೊನೆಯಲ್ಲಿ ಶ್ರಾದ್ದ ಮಾಡುವ ಯಜಮಾನ ಬಂದ ಬ್ರಾಹ್ಮಣರನ್ನು ಕೇಳುತ್ತಾನೆ, ಸ್ವಾಮಿ, ನನಗೆ ಆಯುಹು ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿಚ ಇವೆಲ್ಲ ಕೊಡ್ರಿ ಅಂತ. ದಾತಾರೋ ನೋಭಿವರ್ಧತಾಂ, ನಮ್ಮ ಮನೆಯಲ್ಲಿ ದಾನ ಮಾಡುವ ದಾನಿಗಳು ಬೆಳೆಯಲಿ, ನಾವು ಯಾರ ಮುಂದೂ ಕೈ ಚಾಚಬಾರದಂತಾಗಲಿ, ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲರೂ ಸುಖವಾಗಿರುವುದನ್ನು ನಾನು ನೋಡಬೇಕು ಅಂತ ಕೇಳ್ತಾನೆ. ಇವನಿಗಿರುವ ನಿಜವಾದ ದಾರಿದ್ರ್ಯವನ್ನು ಕಂಡು ಬ್ರಾಹ್ಮಣರು ಹಾಗೇ ಆಗಲಿ, ನೀನು ಐಶ್ವರ್ಯವಂತನಾಗುವಂಥ ಆಶೀರ್ವಾದವನ್ನು ಮಾಡ್ತಾರೆ. 1 ವರ್ಷದಲ್ಲಿ ಶ್ರೀಮಂತನಾಗುತ್ತಾನೆ, ಮೋಸ ಮಾಡದೆ ಶ್ರಾದ್ದವನ್ನು ಮಾಡಿದ್ದರಿಂದ, ಇದ್ದ ಪದಾರ್ಥದಲ್ಲೇ ಶ್ರಾದ್ದವನ್ನು ಮಾಡಿದ್ದರಿಂದ. ಹಾಗಾಗಿ ಮುಂದಿನ ವರ್ಷ ಶ್ರಾದ್ದ ಬಂದಾಗ ಅವನು ಆಲೋಚನೆ ಮಾಡಿದ, ಹೋದ ವರ್ಷ ಸಾಸಿವೆಯಲ್ಲಿ ಶ್ರಾದ್ದ ಮಾಡಿದೆ, ನನಗೆ ತುಂಬ ಐಶ್ವರ್ಯ ಬಂತು ಅಂಥೇಳಿ, ಐಶ್ವರ್ಯ ಬಂದಾಗ, ಶ್ರೀಮಂತಿಗೆ ಬಂದಾಗ ಒಳ್ಳೆಯ ಭಕ್ಷ್ಯಭೋಜ್ಯಗಳನ್ನು ಮಾಡಿಸದೆ ಮತ್ತೆ ಸಾಸಿವೆಯನ್ನೇ ಹೆಚ್ಚಾಗಿ ತಾನು ತರಿಸಿ ಬಂದ ಬ್ರಾಹ್ಮಣರಿಗೆ ಸಾಸಿವೆಯ ಅನ್ನವನ್ನು ಮಾಡಿ ಬಡಿಸ್ತಾನೆ. ಈ ಸರಿ ಬಂದ ಬ್ರಾಹ್ಮಣರು ಬೇರೆ, ಅವರನ್ನು ಮತ್ತೆ ಕೇಳ್ತಾನೆ, ನನಗೆ ಐಶ್ವರ್ಯ ಬರಲಿ, ಮನೆಯಲ್ಲಿ ಧನಧಾನ್ಯಗಳ ಸಮೃದ್ಧಿಯಾಗಲಿ, ಪ್ರಜಾ ಸಂಪತ್ತು ಬೆಳೆಯಲಿ, ಪಶುಗಳ ಸಂಪತ್ತು ಬೆಳೆಯಲಿ, ವಾಹನಗಳಾಗಲಿ, ಶರೀರಮ್ಮೆ ವಿಚರ್ಷಣಂ ಜಿಹ್ವಾಮೆ ಮಧುಮತ್ತಮ ಎಲ್ಲ ಕೇಳ್ತಾನೆ. ಆದರೆ ಅವರಂತಾರೆ, ಯೋಗ್ಯತೆ ಚೆನ್ನಾಗಿದೆ, ಮನೆ ಮುಂದೆ 4 BMW ಕಾರು, ಮನೆ ತುಂಬ ನಾಯಿಗಳು, ಬೇಕಾದಷ್ಟು ಸೇವಕರು ಎಲ್ಲ ಇದ್ದರೂ ಕೂಡ ದರಿದ್ರನಂತೆ ಸಾಸಿವೆ ಅನ್ನವನ್ನು ಮಾಡಿದ್ದಾನೆ ಅಂಥೇಳಿ ಶಾಪ ಕೊಟ್ಟು ಹೋಗ್ತಾರೆ. ಒಂದೇ ವರ್ಷದಲ್ಲಿ ಶ್ರೀಮಂತ, ಒಂದೇ ವರ್ಷದಲ್ಲಿ ಬಡವನಾಗುತ್ತಾನೆ. ಆದ್ದರಿಂದ ದೇವರು ಯೋಗ್ಯತೆ ಕೊಟ್ಟಾಗ ಶ್ರಾದ್ದವನ್ನು ಮಾಡುವುದಕ್ಕೆ ತುಂಬ ದಾರಿದ್ರ್ಯವನ್ನು ನಾವು ಅನುಭವಿಸಬಾರದು. ದೇವರು ಕೊಟ್ಟಾಗ ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ದೇವಕಾರ್ಯ ಪಿತೃಕಾರ್ಯಗಳಲ್ಲಿ ಯೋಗ್ಯತೆ ಇದ್ದಷ್ಟು ಭಗವಂತ ಕೊಟ್ಟಷ್ಟನ್ನು ಸಹಿತ ನಾವು ಮಾಡಲೇಬೇಕು. ಹಾಗಾಗಿ ಅದನ್ನು ಮಾಡದೇ ಇದ್ದರೆ ಮಾಡಲೇಬೇಕಾದ್ದರಿಂದ ಅದನ್ನು ಮರೆತರೆ ಬಹಳ ದೊಡ್ಡ ಪ್ರಮಾದಕ್ಕೊಳಗಾಗಬೇಕಾಗತ್ತೆ ಕಾಣಿಸುತ್ತೆ ಆಗತ್ತೆ. ಆದ್ದರಿಂದ ಅದನ್ನು ಮಾಡದಂತೆ ನಾವು ದೇವಪಿತೃ ಕಾರ್ಯಗಳನ್ನು ಮಾಡಬೇಕು ಎಂಬುದನ್ನು
ನಾವಿಲ್ಲಿ ಮನಸ್ಸಿಗೆ ತೆಗೆದುಕೊಳ್ಳಬೇಕು. ಹೀಗಾಗಿ ಮತ್ತು ಶ್ರಾದ್ದ ಮಾಡಬೇಕಾದ್ರೆ ಏನು ಮಾಡಬೇಕು ಎಂಬುದನ್ನು ಜಗನ್ನಾಥದಾಸರಂತಾರೆ. 6ನೇ ಪದ್ಯ. ಅಂಶಾಂತರ್ಗತತ್ರಯ ಹಂಸವಾಹನ ಮುಖ್ಯ ದಿವಿಜರ ಅಸಂಶಯದಿ ತಿಳಿದಂತರಾತ್ಮಕ ಶ್ರೀಜನಾರ್ದನನ ಸಂಸ್ಮರಣ ಪೂರ್ವಕದಿ ಷಡಧಿಕ ತ್ರಿಂಶತಿತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವವರೇ ಕೃತಾರ್ಥರೆನಿಸುವರು. ಪದಚ್ಛೇದ. ಅಂಶಿ, ಅಂಶ, ಅಂತರ್ಗತ, ತ್ರಯ, ಹಂಸವಾಹನ, ಮುಖ್ಯ ದಿವಿಜರ, ಅಸಂಶಯದಿ ತಿಳಿದು ಅಂತರಾತ್ಮಕ ಶ್ರೀ ಜನಾರ್ದನನ ಸಂಸ್ಮರಣಪೂರ್ವಕದಿ ಷಡಧಿಕ ತ್ರಿಂಶತಿ ತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವವರೇ ಕೃತಾರ್ಥರೆನಿಸುವರು. ಬಹಳ ಗಹನವಾದ ವಿಚಾರ. ತಿಳ್ಕೊಂಡ್ರೇನು, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ತಿಳಿಯುತ್ತೆ. ಜೀವರೊಳಗಿರುವ ಭಗವಂತ ಬಿಂಬರೂಪಿ, ಪಿತೃದೇವತೆಗಳ ಒಳಗೆ ವಸುರುದ್ರಾದಿತ್ಯರೊಳಗಿರುವ ಅಂತರ್ಗತನಾದ ಭಗವಂತ, ಇದೆಲ್ಲವನ್ನು ತಿಳಿಯಬೇಕು ಅಂತಾರೆ ಜಗನ್ನಾಥದಾಸರು. ಯಾಕೆ ಅಂದರೆ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿದರೆ, ದೇವರ ಪೂಜೆಗೆ ನೈವೇದ್ಯ ಇಟ್ಟರೆ, ನೈವೇದ್ಯ ಅಂದರೆ ಏನು? ನೈವೇದ್ಯಕ್ಕಿಟ್ಟ ಪದಾರ್ಥ ಸಾಲಿಗ್ರಾಮದಲ್ಲಿರುವ ಭಗವಂತ, ನಮ್ಮೊಳಗಿರುವ ಭಗವಂತ ಒಬ್ಬನೇ ಅಂತ ತಿಳಿಯುವುದೇ ನೈವೇದ್ಯ. ನಾವು ದೇವರು ಒಂದೇ ಅಂತ ತಿಳಿಯುವುದು ನೈವೇದ್ಯ ಅಲ್ಲ. ಸಾಲಿಗ್ರಾಮದ ಒಳಗಿರುವ ಭಗವಂತ, ನೈವೇದ್ಯಕ್ಕಿಟ್ಟ ಪದಾರ್ಥಗಳು ಅನ್ನ, ಸಾರು, ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ, ಚೋಷ್ಯಾದಿಗಳು ಮತ್ತು ನಮ್ಮೊಳಗಿರುವ ಭಗವಂತ ಒಬ್ಬನೇ. ಮೂರು ರೂಪಗಳಿಗೆ ಭೇದವಿಲ್ಲ ಎನ್ನುವ ಜ್ಞಾನವನ್ನು ಪಡ್ಕೊಳ್ಳುವುದು ನೈವೇದ್ಯ. ಬಿಂಬರೂಪಗಳ ಒಳಗಿರುವ ಅಂತರ್ಗತ ರೂಪಗಳ ಐಕ್ಯ ಚಿಂತನೆ. ಹಾಗೆ ಶ್ರಾದ್ದವನ್ನು ಮಾಡುವಾಗಲೂ ಕೂಡ ಇದನ್ನು ನಾವು ತಿಳಿಯಬೇಕು. ಈ ಶ್ರಾದ್ದವನ್ನು ಮಾಡುವಾಗ ಅಂಶಿರೂಪ, ಅಂಶರೂಪ, ಅಂತರ್ಗತ ಅಂತ ಈ ಮೂರನ್ನ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಸಂಶಯ ಪಡದೆ ನಿಶ್ಚಿಂತವಾಗಿದ್ದಾರೆ ಅಂತ ತಿಳಿದು, ಇವರೆಲ್ಲರಲ್ಲಿಯೂ ಕೂಡ ಪರಮಾತ್ಮ ಗರುಡವಾಹನನಾದ ಭಗವಂತ ತಾನು 96 ರೂಪಗಳಿಂದ ಇದ್ದಾನೆ ಎಂಬುದಾಗಿ ಯಾರು ತಿಳಿತಾರೆ ಅವರೇ ನಿಜವಾಗಲೂ ಕೂಡ ಕೃತಾರ್ಥರು ಎಂಬುದನ್ನು ಹೇಳುತ್ತಾರೆ. ಇಲ್ಲಿ ಅಂಶಿ ಯಾರು ಅಂದರೆ ವಸುರುದ್ರ ಆದಿತ್ಯನೆಂಬತಕ್ಕಂಥ ಪಿತೃದೇವತೆಗಳ ಬಿಂಬರೂಪ, ಅವರೊಳಗಿರುವ ಬಿಂಬರೂಪಿ ಅವರೇ ಅಲ್ಲ. ನಾವು ಕ್ಯಾಲೆಂಡರ್ ಒಳಗೆ ಒಂದು ರೂಪವನ್ನು ನೋಡ್ತೇವೆ, ಅದೇ ದೇವರಲ್ಲ. ಅದರಲ್ಲಿ ಭಗವಂತ ಇದ್ದಾನೆ. ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ. ಹಾಗೆ ವಸುರುದ್ರ ಆದಿತ್ಯರೊಳಗೆ ಭಗವಂತ ಇದ್ದಾನೆ. ಅಂಶ ಅಂದರೆ ಬಿಂಬನಿಂದ ಭಿನ್ನವಾಗಿರ್ತಕ್ಕಂಥ ಭಗವಂತನ ಪ್ರತೀಕರಾಗಿರ್ತಕ್ಕಂಥ ವಸುರುದ್ರಾದಿಗಳು. ಇವರ ಅಂತರ್ಗತನಾದ ಅಂದರೆ ವಸುರುದ್ರಾದಿಗಳ ಅಂತರ್ಯಾಮಿಯಾದ ಬಿಂಬ, ಪ್ರದ್ಯುಮ್ನ, ಸಂಕರ್ಷಣಾದಿ ರೂಪಗಳು. ಈ ಮೂವರನ್ನೂ ಪಿತೃದೇವತೆಗಳಾದ ಹಂಸವಾಹನ ಬ್ರಹ್ಮ ಮುಂತಾಗಿರ್ತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳೇನಿದ್ದಾರೆ, ಇವರನ್ನು ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿ ಏನು ಕೆಲಸ ಮಾಡಿಸ್ತಾರೆ ಎಂಬುದನ್ನು ಅಸಂಶಯದಿ, ಸಂಶಯವಿಲ್ಲದೆ ತಿಳಿಯಬೇಕು ಎಂಬುದನ್ನಾಗಿ ಹೇಳ್ತಾರೆ. ನಮ್ಮ ತಂದೆ, ತಾತ, ಮುತ್ತಾತರಿಗೆ ತರ್ಪಣ ಕೊಡ್ತೀವಿ, ಪಿಂಡ ಪ್ರದಾನ ಮಾಡ್ತೀವಿ ಅಂತೆಲ್ಲ ಶ್ರಾದ್ದದಲ್ಲಿ ಹೇಳ್ತೀವಿ. ನಿಜವಾಗಲೂ ತಂದೆ ಇವನಲ್ಲ, ಒಳಗಿರುವ ಬಿಂಬರೂಪಿ ಭಗವಂತ. ಯಾಕೆಂದರೆ ಪಿತಾ, ಮಾತಾ ತಥಾ ಭ್ರಾತ ಇವರೆಲ್ಲರೂ ಕೂಡ ನಮಗೆ ಭಗವಂತನೇ ಬಿಂಬರೂಪಿಯಾಗಿದ್ದಾನೆ. ಒಬ್ಬನೇ ತಂದೆಯಲ್ಲ, ಜನ್ಮಾಂತರದಲ್ಲಿ ಒಬ್ಬೊಬ್ಬರಾಗಿರ್ತಾರೆ. ಅವರೊಳಗೆ ಭಗವಂತ ಬಿಂಬರೂಪಿಯಾದವನು ಇರ್ತಾನೆ. ಆದ್ದರಿಂದ ಪಿತೃಪಿತಾಮಹ ಪ್ರಪಿತಾಮಹರ ರೂಪದಲ್ಲಿ ಭಗವಂತ ಇದ್ದು, ತಂದೆ ತಾತ ಮುತ್ತಾತರ ರೂಪದಲ್ಲಿದ್ದು ನಮಗೆ ಬಿಂಬರೂಪಿಯಾದ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ನಾವು ಈ ತಂದೆ ತಾತ ಮುತ್ತಾತಂದರ ಹೆಸರನ್ನು ಹೇಳಿ ಮಾಡಿದರೆ ಅವರು ಬಂದು ತಗೊಳ್ಳಿಕ್ಕೆ, ಅವರಿಗೆ ಕೊಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅವ್ರು ಯಾರು, ಎಲ್ಲಿರ್ತಾರೋ ಗೊತ್ತಿಲ್ಲ, ಇರೋ ತನಕ ಗೊತ್ತು, ಹೋದ ಮೇಲೆ ಗೊತ್ತಿಲ್ಲ. ಆದ್ದರಿಂದ ಆ ಭಗವಂತ ಅವರೊಳಗಿರ್ತಾನಾದ್ದರಿಂದ ಅವನನ್ನು ಕುರಿತು ನಾವು ಮಾಡಿಬಿಟ್ರೆ ಶ್ರಾದ್ದವನ್ನು, ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತ ಅವರೊಳಗೆ ನಮ್ಮೊಳಗೆ ಇರ್ತಾನಾದ್ದರಿಂದ ಅವ ಅದನ್ನು ತೊಗೊಂಡೋಗಿ ಕೊಡಿಸ್ತಾನೆ. ಆದ್ದರಿಂದ ಈ ವಸುರುದ್ರ ಆದಿತ್ಯರೊಳಗಿರುವ ಭಗವಂತ, ನಮ್ಮೊಳಗಿರುವ ಭಗವಂತ, ಪಿತೃಪಿತಾಮಹ ಪ್ರಪಿತಾಮಹರ ಒಳಗಿದ್ದು ಪ್ರೀತಿ ನಮಗೆ ಆಸ್ತಿ ಸಂಪತ್ತನ್ನು ಕೊಟ್ಟ ಭಗವಂತನೇ. ಇದನ್ನೆಲ್ಲವನ್ನು ತಿಳಿದು
ನಾವು ಭಗವಂತನನ್ನು ತಿಳಿದು ಪೂಜೆ ಮಾಡಬೇಕು. ಅದಕ್ಕೆ ವಿಷ್ಣು ಪುರಾಣ ಹೇಳುತ್ತೆ, ಯಜ್ಞೈಸ್ತ್ವಂ ಯುಜ್ಯಸೇ ನಿತ್ಯಂ ಸರ್ವದೇವ ಮಯಾಚ್ಯುತ ಹವ್ಯ ಕವ್ಯ ಭುಗೈಕಸ್ತ್ವಂ ಪಿತೃದೇವ ಸ್ವರೂಪ ದೃಕ್. ನಾವು ಪಿತೃಪ್ಯಾಮ ಪ್ರೀತಾಮಗಳ ಉದ್ದೇಶವಾಗಿ ಬಿಂಬರೂಪಿಯಾದ ಭಗವಂತ ಎಂಬುದನ್ನು ಚಿಂತನೆ ಮಾಡಿ ಆ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡೋದರಿಂದ ಭಗವಂತ ಸಂತುಷ್ಟನಾಗುತ್ತಾನೆ. ಆ ಭಗವಂತನಿಗೆ ನಾವು ತಂದೆ ತಾಯಿಗಳ ಪ್ರತೀಕದಲ್ಲಿ ಅವರ ಉದ್ದೇಶವಾಗಿ ಬಿಂಬರೂಪನಲ್ಲಿ ಮಾಡ್ತಕ್ಕಂಥದ್ದೇ ಶ್ರಾದ್ದ. ಇದು ಮೃತರಾದ ಮೇಲೆ ಮಾಡಬೇಕಾದದ್ದು. ಅದಕ್ಕೆ ಭಗವಂತ ಪ್ರೀತನಾಗಿ ನಮ್ಮ ತಂದೆ ತಾಯಿಗಳಿಗೆ ಅನಂತಾನಂತ ಸುಖಗಳನ್ನು ಕೊಡ್ತಾನೆ. ಇದನ್ನು ಮಾಡಿದ ನಮಗೂ ಕೂಡ ಇದೆಲ್ಲ ಕೊಡ್ತಾನೆ. ಆಯುಹು ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ಪ್ರಯಚ್ಛಂತು ತಥಾ ರಾಜ್ಯಂ ಪಿತಾ ಯುಷ್ಮತ್ ಪಿತಾಮಹ ಅಂತ ನಮ್ಮ ಆಯುಷ್ಯ ಬೆಳೆಯುತ್ತೆ. ಪ್ರಜಾ ಮಕ್ಕಳನ್ನು ಕೊಡ್ತಾನೆ, ಧನವನ್ನು, ವಿದ್ಯೆಯನ್ನು, ಸ್ವರ್ಗವನ್ನು, ಮೋಕ್ಷವನ್ನು, ಸುಖವನ್ನು ಈ ದೇವತೆಗಳು ನಮಗೆ ಕೊಡ್ತಕ್ಕಂಥವರಾಗುತ್ತಾರೆ. ಶ್ರಾದ್ದವನ್ನು ಮಾಡುವಾಗ ಮುಗಿದ ಮೇಲೆ ಬ್ರಾಹ್ಮಣರನ್ನು ಕಳಿಸುವಾಗ ಪ್ರಾರ್ಥನೆ ಮಾಡಬೇಕು. ನಮಗೆ ಗೊತ್ತಿಲ್ಲ, ಪುರೋಹಿತರನ್ನು ಕೇಳೋದಿಲ್ಲ, ತುಂಬ ಜಿಪುಣತನವನ್ನು ಮಾಡ್ತೇವೆ, ಅದೆಲ್ಲ ಮಾಡಬಾರ್ದು. ಆ ದಾತಾರೋ ಓಭಿವರ್ಧತಾಂ ದಾತಾರೋ ನೋಭಿವರ್ಧತಾಂ ಅಂತ ಕೇಳ್ತೀವಿ. ಸ್ವಾಮಿ, ನಮ್ಮ ಮನೆಯಲ್ಲಿ ಕೊಡುಗೈ ದಾರಿ ವೇದಾಧ್ಯಯನ ಆಗಲಿ, ಪುತ್ರ ಸಂತತಿ ಬೆಳೆಯಲಿ, ಪಿತೃದೇವತೆಗಳಲ್ಲಿ ಶ್ರದ್ಧೆ ಇರಲಿ ಅಂತೆಲ್ಲ ನಾವು ಕೇಳ್ತೇವೆ. ಅದಕ್ಕೆ ಅವರಂತಾರೆ, ಖಂಡಿತವಾಗಿ ಆಶೀರ್ವಾದವನ್ನು ಮಾಡ್ತೇವೆ. ದಾತಾರೋ ಓಭಿವರ್ಧತಾಂ ವೇದ ಸಂತತಿರೇವವ ಶ್ರದ್ಧಾಚವೋ ಮಾ ವ್ಯಗಮತು ಬಹುದೇಯಂಚ ವಸ್ತು. ದಾನ ತೆಗೆದುಕೊಂಡವರಿಗೆ ಇದು ಗೊತ್ತಿರಬೇಕು. ದಾನ ತೆಗೆದುಕೊಂಡಾಗ ಏನು ದಾನ ಆಶೀರ್ವಾದ ಮಾಡಬೇಕು, ದೇವರು ಚೆನ್ನಾಗಿಟ್ಟಿರಲಿ ಅಂತಲ್ಲ. ಬಹುದೇಯಂಚ ವಸ್ತು, ನಿಮಗೆ ಹೆಚ್ಚು ಕೊಡುವ ಸಾಮರ್ಥ್ಯ ಬರಲಿ. ಧನ ಸಂಪತ್ತು ದಾನ ಮಾಡಲಿಕ್ಕೆ ಬೇಕಾಗತಕ್ಕಂಥ ಧನ ಸಂಪತ್ತು ನಿಮ್ಮಲ್ಲಿ ವರ್ಧಿಸಲಿ ಎಂಬುದಾಗಿ ನಾವು ತಿಳಿಯಬೇಕು. ಇಲ್ಲೆಲ್ಲ ಅಂಶ ಅಂತರ್ಗತ ರೂಪಗಳು ಯಾವುದಪ್ಪ ಅಂದರೆ ಜನಾರ್ದನ ರೂಪಿ ಭಗವಂತ. ಅದರ ಬಗ್ಗೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಅಂತರಾತ್ಮಕ ಶ್ರೀ ಜನಾರ್ದನನ ಸಂಸ್ಮರಣ ಪೂರ್ವಕದೀ ಗಯಾಯಾಂ ಪಿತೃರೂಪೇಣ ಸ್ವಯಮೇವ ಜನಾರ್ದನ. ಗಯಾದಲ್ಲಿ ಏನು ವಿಷ್ಣುಪಾದ ಇದೆ, ಗಯಾ ಗದಾಧರಣ ಎದೆ ಮೇಲಿಟ್ಟ ಭಗವಂತನ ರೂಪ, ಆ ಪರಮಾತ್ಮನ ಪಾದ. ಅಲ್ಲಿ ನೀವು ಹೋದಾಗ ಮೊಸರನ್ನು ನೀರಾಗಿ ಮಾಡಿ ಅಥವಾ ಹಾಲನ್ನು ಮಾಡಿ ಗಯಾ ಪಾದದ ಮೇಲೆ ಹಾಕಿದರೆ 5 ಬೆರಳುಗಳು ದೊಡ್ಡ ಪಾದ ಭಗವಂತನದು ನಮಗೆ ಅಲಂಕಾರ ಮಾಡಲಿಕ್ಕಿಂತ ಮುಂಚೆ ಬೆಳಗಿನ ಹೊತ್ತಲ್ಲಿ ಸಿಗತ್ತೆ. ಅದಕ್ಕೆ ಹಣೆ ಹಚ್ಚಿ ದೇವರಿಗೆ ನಮಸ್ಕಾರವನ್ನು ಮಾಡಬಹುದು. ಗಯಾಕ್ಷೇತ್ರದಲ್ಲಿರ್ತಕ್ಕಂತಹ ಭಗವಂತನನ್ನು ಶ್ರಾದ್ದ ಮಾಡುವಾಗ ಗಯೇಯಂ 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 ಅಂತ ಇದು ಗಯಾ ಎಂಬುವ ಸ್ಮರಣೆಯನ್ನು ಮಾಡಿ, ಗಯಾ ಜನಾರ್ದನ ಇದ್ದಾನೆ ಎಂಬುದಾಗಿ ಲಕ್ಷ್ಮೀ ಜನಾರ್ದನನನ್ನು ಸ್ಮರಣೆ ಮಾಡಿ, ಶ್ರಾದ್ದ ನಿಯಾಮಕನಾಗಿರ್ತಕ್ಕಂಥ ಭಗವಂತನನ್ನು ಗುರು ಮಧ್ವಾಂತರಾತ್ಮಕನನ್ನು ನಾವು ಶ್ರಾದ್ದವನ್ನು ಮಾಡಿ ಅರ್ಪಣೆ ಮಾಡಬೇಕು. ಲಕ್ಷ್ಮೀ ಜನಾರ್ದನ ತಾನು ಶ್ರಾದ್ದದ ಮಾಡುವವರಲ್ಲಿ ಶ್ರಾದ್ದದ ಪದಾರ್ಥಗಳಲ್ಲಿ 96 ರೂಪಗಳಿಂದ ಷಡಧಿಕ ತ್ರಿಂಶತಿತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವವರು ಕೃತಾರ್ಥರಾಗುತ್ತಾರೆ ಅಂತಾರೆ. ನಿರ್ವಿಘ್ನವಾಗಿ ಶ್ರಾದ್ದ ಕರ್ಮವನ್ನು ಭಗವಂತ ಮಾಡಿಸ್ತಾನೆ. ಶ್ರಾದ್ದದಲ್ಲಿ ಬಂದ ಬ್ರಾಹ್ಮಣರಿಗೆ ಕೋಪ ಬರಬಾರದು. ಬ್ರಾಹ್ಮಣರಿಗೆ ಶ್ರಾದ್ದ ಮಾಡುವ ನಾವು ಅನಾದರ ಮಾಡಬಾರ್ದು. ಇದೇನು ಇಷ್ಟೊತ್ತು, ಯಾಕೆ ಹೀಗೆ ಮಾಡಬೇಕು, ಊಟ ಮಾಡೋರು ತುಂಬ ಮಾಡ್ತಾರೆ, ಇಷ್ಟೊಂದೆಲ್ಲ ಕೊಡಬೇಕಾ, ನಮ್ಮಪ್ಪ ನಮಗೇನೂ ಕೊಟ್ಟಿಲ್ಲ, ಇದೆಲ್ಲ ಮಾತಾಡಬಾರ್ದು. ಶ್ರಾದ್ದವನ್ನು ಮಾಡುವಾಗ ದೇವರು ನಮಗೇನು ಕೊಟ್ಟಿದ್ದಾನೆ ಅದನ್ನು ಯಾವುದೇ ವಿಧವಾಗಿರ್ತಕ್ಕಂತಹ ಮುಚ್ಚುಮರೆ ಇಲ್ಲದಂತೆ ದಾನವನ್ನು ಮಾಡಿದರೆ ಬಹಳ ಒಳ್ಳೆಯದಾಗತ್ತೆ. ಮುಂದೆ ಡಾಕ್ಟ್ರಿಗೆ, ವಕೀಲರಿಗೆ ಟ್ಯಾಕ್ಸ್ ರೂಪದಲ್ಲಿ ಎಲ್ಲೆಲ್ಲೋ ಕೊಡೋದು ತಪ್ಪತ್ತೆ. ದಾನ ಮಾಡುವುದು ಬ್ರಾಹ್ಮಣರಿಗೆ ಇದು ಬ್ರಾಹ್ಮಣರು ಮಾಡಿಕೊಂಡ ಕೆಲಸ ಅಲ್ಲ, ಋಷಿಗಳು ಬರೆದ ವಿಚಾರ ಇದು. ಇದರಿಂದ ನಮಗೊಳ್ಳೆಯದಾಗಲಿಕ್ಕೆ ಬರೆದಿದ್ದಾರೆ ಹೊರತು ಯಾರೋ ಬ್ರಾಹ್ಮಣರಿಗಲ್ಲ. ಬ್ರಾಹ್ಮಣರು ಕೂಡ ದಾನ ಮಾಡಬೇಕು. ಅವರು ಕೂಡ ಅವರು ಬರೀ ಇಸ್ಕೊಂಡು ಹೋಗೋದಲ್ಲ. ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಅಂತ ಷಟ್ಕರ್ಮ ಬ್ರಾಹ್ಮಣನಿಗಿದೆ. ಬ್ರಾಹ್ಮಣನೂ ಕೂಡ ಪ್ರತಿಗ್ರಹ ಮಾಡಬೇಕು, ತಗೋಬೇಕು, ದಾನ ಮಾಡಬೇಕು. ಆದ್ದರಿಂದ ಶ್ರಾದ್ದವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಕೋಪಗೊಳ್ಳಬಾರದು, ಅವಸರ ಮಾಡಬಾರದು, ಅತಿಯಾಗಿ ಜನರನ್ನು ಹಚ್ಕೊಳ್ಬಾರದು. ಶ್ರಾದ್ದದಲ್ಲಿ ನಾವು ಅವಸರ ಮಾಡಬಾರದು.
ಬಂದವರಿಗೆ ಅನಾದರ ಮಾಡಬಾರದು ಅನ್ನಲಿಕ್ಕೆ ಒಂದು ಕಥೆ ಇದೆ ಪುರಾಣಗಳಲ್ಲಿ. ಒಬ್ಬ ಬ್ರಾಹ್ಮಣ ಶ್ರಾದ್ದವನ್ನು ಮಾಡಲಿಕ್ಕೆ ಸಿದ್ಧನಾಗಿರ್ತಾನೆ. ಅಂದು ಬ್ರಾಹ್ಮಣರಿಗೆ ಭೋಜನಕ್ಕೆ ಕರೆಯನ್ನು ಕೊಟ್ಟಿರ್ತಾನೆ. ಬ್ರಾಹ್ಮಣರು ಬರೋದಿಲ್ಲ. ಏನಾಗುತ್ತೋ ಗೊತ್ತಿಲ್ಲ, ಅವರಿಗೆ ಏನಾಯಿತೋ ಗೊತ್ತಿಲ್ಲ. ಅವರು ಬರದೇ ಇದ್ದಾಗ ಮನೆ ಮುಂದೆ ಬಂದು ನಿಂತ್ಕೊಂಡು ನೋಡ್ತಾನೆ, ಬ್ರಾಹ್ಮಣರು ಬೇಕು, ಪ್ರತ್ಯಕ್ಷವಾಗಿ ಬ್ರಾಹ್ಮಣರನ್ನು ಕೂಡಿಸಬೇಕು ಅಂತ, ಒಬ್ಬರನ್ನಾದರೂ ಕೂಡಿಸಬೇಕು ಅಂತ. ಕೊನೆಗೊಬ್ಬ ಬ್ರಾಹ್ಮಣರು ಯಾರೋ ಹೋಗ್ತಾ ಇರ್ತಾರೆ, ಮಹಾ ತಪಸ್ವಿಗಳು, ಒಳ್ಳೆ ವರ್ಚಸ್ವಿಗಳಾಗಿರ್ತಾರೆ. ಹೋಗ್ತಾ ಇದ್ದವರನ್ನು ಕಾಲಿಡಿದು ಕೇಳ್ತಾನೆ, ನಮ್ಮ ಮನೆಯಲ್ಲಿ ಶ್ರಾದ್ದ, ದಯಮಾಡಿ ಬಂದು ಅನುಗ್ರಹ ಮಾಡಿ ನಮ್ಮ ಪಿತೃಗಳನ್ನು, ನನ್ನನ್ನು ಉದ್ಧಾರ ಮಾಡಬೇಕು, ಬನ್ನಿ ಅಂತ ಕರೀತಾನೆ. ಬ್ರಾಹ್ಮಣರು ಬರ್ತಾರೆ, ಸ್ನಾನ ಮಾಡ್ತಾರೆ, ಶ್ರಾದ್ದಕ್ಕೆ ಕೂತ್ಕೊಳ್ತಾರೆ. ಶ್ರಾದ್ದ ಪ್ರಾರಂಭ ಆಗತ್ತೆ. ಶ್ರಾದ್ದ ಪ್ರಾರಂಭ ಆದಾಗ ಬಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬಡಿಸುವಾಗ ಕೂತ ಬ್ರಾಹ್ಮಣರು ಒಳ್ಳೆಯ ಭೋಕ್ತೃ ಪುರುಷಗಳು, ಒಳ್ಳೆ ಭೋಜನ ಮಾಡ್ತಾರೆ. ಈಗಿನ ಕಾಲದಲ್ಲಿ 4 ಚಮಚ 5 ಚಮಚ ತಿಂದು ಅರ್ಧ ಚೆಲ್ಲಿ ಹೋಗೋ ಪದ್ಧತಿ ಇಲ್ಲ. ಆದ್ದರಿಂದ ಒಳ್ಳೆ ಊಟ ಮಾಡ್ತಾ ಇದ್ದಾರೆ. ಬಡಿಸುವ ಇವನಿಗೆ ಸ್ವಲ್ಪ ಅನಾದರ ಬಂತು, ಏನು ಇಷ್ಟೊಂದು ತಿಂತಾರಲ್ಲ ಅಂತ. ಹಳೆ ಕಾಲದಲ್ಲಿ ಹಾಗೆಲ್ಲ ಬಡಿಸ್ತಾ ಇರಲಿಲ್ಲ, ಚೆನ್ನಾಗಿ ಕೈಯಲ್ಲಿ ದಬ್ಬುತ್ತಾ ಇದ್ದರು. ಈಗ ತಿಂಡಿ ಪಾತ್ರೆಯಲ್ಲಿ, ಪ್ಲೇಟಲ್ಲಿ ಚಮಚ ಹಿಡ್ಕೊಂಡು ದಬ್ಬುತ್ತಾರೆ. ಅಷ್ಟೂ ತಿನ್ನಲಿಕ್ಕೆ ಯೋಗ್ಯತೆ ಇಲ್ಲ, ಬಡಿಸುವ ಸಾಮರ್ಥ್ಯವೂ ನಮ್ಮಲ್ಲಿಲ್ಲ. ಹೀಗಾಗಿ ಅಲ್ಲಿ ಏನಾಯಿತು, ಇವನು ಬಡಿಸುವಾಗ ಇಷ್ಟೊಂದು ತಿಂತಾರಲ್ಲ ಅಂತ ಸ್ವಲ್ಪ ಬಡಿಸುವ ಸಮಯದಲ್ಲಿ ಅನಾದರ ಮಾಡಿದ. ಅನಾದರ ಮಾಡೋದು ಅಂದರೆ ಕುಕ್ಕೋದು, ಬಡಿಯೋದು. ಬಡಿಸುವಾಗ ಪ್ರೀತಿಯಿಂದ ಸ್ವೀಕಾರ ಮಾಡಿರಿ, ಯಥೇಚ್ಛವಾಗಿ ಸ್ವೀಕಾರ ಮಾಡಿರಿ ಅಂತ ಹೇಳಬೇಕು. ಶ್ರಾದ್ದದಲ್ಲಿ ಒಂದು ಮಂತ್ರ ಬರುತ್ತೆ, ಪಾಚಿತೇಷು ಪದಾರ್ಥೇಷು ಯದ್ರೋಚತೆ ತದ್ರಾಕ್ಯಂ ಎನ್ನ ರೋಚತೆ ತತ್ಯಾಜ್ಯಂ ಸುಖೇನೈವ ಭೋಕ್ತವ್ಯಂ ಅಂತ. ಮಾಡಿದ ಪದಾರ್ಥಗಳಲ್ಲಿ ಏನು ಬೇಕೋ ಅದನ್ನು ಸ್ವೀಕಾರ ಮಾಡಿರಿ, ಯಾವುದು ಬೇಡವೋ ಅದನ್ನು ಬಿಡ್ರಿ, ಸುಖವಾಗಿ ಇಷ್ಟ ಬಂದದ್ದನ್ನು ಭೋಜನ ಮಾಡಿ ಅಂತ ಮತ್ತೊಮ್ಮೆ ಕೇಳಿ ಅಂತ ಬಡಿಸಬೇಕು. ಇವನು ಮಾಡಲಿಲ್ಲ. ಶ್ರಾದ್ದ ಭೋಜನ ಮಾಡಲಿಕ್ಕೆ ಬಂದ ಬ್ರಾಹ್ಮಣ ಇವನ ಅನಾದರವನ್ನು ನೋಡಿ ಮಾಡಿದ್ದೆಲ್ಲವನ್ನು ಭೋಜನ ಮಾಡಿಬಿಟ್ಟ. ಏನೂ ಉಳಿಲಿಲ್ಲ. ಶ್ರಾದ್ದದಲ್ಲಿ ಕೊನೆಗೊಂದು ಮಾತು ಬರುತ್ತೆ, ಸ್ವಾಮಿ ತೃಪ್ತಿ ಆಯಿತೆ ನಿಮಗೆ ಅಂತ ಕೇಳುವ ಒಂದು ಮಾತು ಬರುತ್ತೆ. ಅದಕ್ಕೆ ಅವರು ಹೇಳಬೇಕು, ತೃಪ್ತಿಯಾಗಿದ್ದೀವಪ್ಪ, ಶ್ರಾದ್ದ ಚೆನ್ನಾಗಿ ಮಾಡಿದ್ದಿ ಅಂತ ಹೇಳಬೇಕು. ಯಜಮಾನ ಕೇಳಿದ, ಸ್ವಾಮಿ ತೃಪ್ತಿ ಆಯಿತಾ ಅಂದ. ಇಲ್ಲ ಅಂದುಬಿಟ್ರು, ನಾ ಅಂದುಬಿಟ್ರು. ಶ್ರಾದ್ದದಲ್ಲಿ ಇಲ್ಲ ನಾ ಅನ್ನುವ ಶಬ್ದ ಬರಬಾರದು. ಮನೆಯಲ್ಲೂ ಏನಾರು ಪದಾರ್ಥ ಕೇಳಿದ್ರೆ ನಾ ಅನ್ನೋಣ, ಇಲ್ಲ ಅನ್ನೋಣ, ಇದೆಲ್ಲ ಆಗಬಾರ್ದು. ನಾ ಅಂತ ಬಂತು ಅಂದ ಕೂಡಲೇ ಶ್ರಾದ್ದ ವಿಘ್ನ ಆಗೋಯ್ತು. ಮತ್ತೊಮ್ಮೆ ಅಡುಗೆ ಮಾಡಿ ಮತ್ತೊಮ್ಮೆ ಬೇರೆ ಬ್ರಾಹ್ಮಣರು ಕರೆದು ಭೋಜನಕ್ಕೆ ಮಾಡಿಸ್ಬೇಕಾಗತ್ತೆ. ಯಜಮಾನನಿಗೆ ಕೋಪ ಬಂತಲ್ಲ, ಇಷ್ಟೆಲ್ಲ ಮಾಡಿದ್ದೇವೆ, ತೃಪ್ತಿ ಆಗಲಿಲ್ವ ನಿನಗೆ? ಬೇಕಾದಷ್ಟು ದಕ್ಷಿಣೆ ಕೊಟ್ಟಿದ್ದೇನೆ, ಬೆಳ್ಳಿ ಕೊಟ್ಟಿದ್ದೇನೆ, ಹೊಟ್ಟೆ ತುಂಬ ಊಟಕ್ಕೆ ಹಾಕಿದ್ದೇನೆ, ತೃಪ್ತಿ ಆಗಲಿಲ್ಲ ಅಂತೆಲ್ಲ. ಯಾರು ನೀನು? ನಿನಗೆ ಶಾಪ ಕೊಡ್ತೀನಿ ನೋಡು ಅಂತ ಕೈಗೆ ನೀರನ್ನು ಹಾಕ್ಕೊಳ್ತಾನೆ. ಮನೆ ಯಜಮಾನ ಒಳ್ಳೆಯ, ಅವನು ನಿಷ್ಠಾವಂತ. ತಾನು ಹಾಗೆ ಮಾಡಿದಾಗ ನೀರನ್ನು ಹಾಕ್ಕೊಂಡು ಶಾಪವನ್ನು ಕೊಡಬೇಕು ಅಂತ ನೀರನ್ನು ಅವನ ಮೇಲೆ ಚೆಲ್ತಾನೆ. ಚೆಲ್ಲಿದಾಗ ಊಟಕ್ಕೆ ಬಂದವನು ಏನೋ ಸಾಮಾನ್ಯ ಬ್ರಾಹ್ಮಣನಲ್ಲ, ಮಹಾ ತಪಸ್ವಿ, ಋಷಿವರೇಣ್ಯ, ಇವನಿಗೆ ಗೊತ್ತಿಲ್ಲ. ಆ ನೀರನ್ನು ಚೆಲ್ಲಿದಾಗ ಈ ಬ್ರಾಹ್ಮಣ ಏನು ಮಾಡಿದ, ನೀರನ್ನು ಅಲ್ಲೇ ನಿಲ್ಲು ಅಂದ. ನೋಡಿ ಎಷ್ಟು ಸಾಮರ್ಥ್ಯ. ಆ ನೀರು ಮೈ ಮೇಲೆ ಬಿದ್ದರೆ ಶಾಪ ಆಗತ್ತೆ, ಅಲ್ಲೇ ನಿಲ್ಲು ಅಂದ. ಅದು ನಿಂತು ಬಿಡ್ತು, ನೀರು ಆಕಾಶದಲ್ಲಿ ದಾರಿಯಲ್ಲಿ ನಿಂತು ಬಿಡ್ತು. ಇದನ್ನು ನೋಡಿದ ಯಜಮಾನ ತರಗುಟ್ಟಿ ಹೋದ. ಅಯ್ಯೋ ನಾನು ಅನ್ಯಾಯ ಮಾಡಿಬಿಟ್ಟೆ, ಯಾರೋ ಬ್ರಾಹ್ಮಣರು ಗೊತ್ತಾಗಲಿಲ್ಲ ಅಂತ. ಕೊನೆಗೆ ಕಾಲಿಗೆ ಬಿದ್ದ, ಪಶ್ಚಾತ್ತಾಪ ತಪ್ತನಾದ, ಕ್ಷಮಿಸಬೇಕು ಅಂದ. ಸ್ವಾಮಿ ನೀವು ಮಾಡಿದ ತಪ್ಪಲ್ವಾ, ಇಷ್ಟೆಲ್ಲ ಊಟ ಮಾಡಿಯೂ ಇಲ್ಲ ಅಂದ್ರಲ್ಲ ಅಂತ. ಅದಕ್ಕೆ ಅವರಂದ್ರು, ನೀ ಮಾಡಿದ ತಪ್ಪಲ್ವಾ, ಬಡಿಸುವಾಗ ಅನಾದರ ಮಾಡಿದಿ, ನಿನ್ನ ಅನಾದರ ಗೊತ್ತಾಯಿತು, ಆದರ ಮಾಡಲಿಲ್ಲ, ನೀನಾಗಿ ಕರೆದು ನನಗೆ ಅನಾದರ ಮಾಡಿದೆ, ಅದಕ್ಕಾಗಿ ನಾನು ಹಾಗೆ ಮಾಡಿದೆ ಅಂತ ಅವರಂದಾಗ, ಸ್ವಾಮಿ ಹಾಗಾರೆ ಅನುಗ್ರಹ ಮಾಡಿರಿ ಅಂತ ಕೇಳಿದ. ಏನು ಮಾಡಲಿ ಮತ್ತೆ, ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಲ್ಲ ಅಂತ. ಏನೂ ಇಲ್ಲ, ಪುರುಷ ಸೂಕ್ತವನ್ನು ಹೇಳು, ಪ್ರಾಯಶ್ಚಿತ್ತವಾಗತ್ತೆ ಅಂತ ಹೇಳ್ತಾರೆ. ಆವತ್ತಿನಿಂದ ಶ್ರಾದ್ದದ ಕರ್ಮದಲ್ಲಿ ಪ್ರಾರಂಭದಲ್ಲೇ ಪ್ರಾಯಶ್ಚಿತ್ತ ರೂಪವಾಗಿ ಪುರುಷ ಸೂಕ್ತವನ್ನು ಹೇಳುವುದು ಸಂಪ್ರದಾಯದಲ್ಲಿ ಬಂದಿದೆ. ಆ ನೀರನ್ನು ನಿಲ್ಲಿಸಿದವರೇ ಆಪಸ್ತಂಭರು ಎಂಬತಕ್ಕಂಥ ಋಷಿಗಳು. ಅಂತಹ ಆಪಸ್ತಂಭ ಋಷಿಗಳು ಯಜುರ್ವೇದಕ್ಕೆ ಅವರು ಋಷಿಗಳಾಗಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಶ್ರಾದ್ದವನ್ನು ಮಾಡುವಾಗ ಯಾವತ್ತೂ ಕೂಡ ಅನಾದರ ಮಾಡಬಾರದು, ಯೋಗ್ಯತೆ ಭಗವಂತ ಕೊಟ್ಟಿದ್ದನ್ನು ಮುಚ್ಚಿಟ್ಟುಕೊಳ್ಳಬಾರದು. ಇವೆಲ್ಲವನ್ನು ಮಾಡಿ ಶ್ರಾದ್ದವನ್ನು ಮಾಡುವುದರಿಂದ ಭಗವದ್ರೂಪದ ಚಿಂತನೆ, ದೇವರ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ ಎಂಬತಕ್ಕಂಥ ಅನುಸಂಧಾನ ನಮಗಿರಬೇಕು ಎನ್ನುವುದನ್ನೆಲ್ಲ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ.
ಮುಂದೆ 7ನೇ ಪದ್ಯವನ್ನು ನೋಡೋಣ. 3,500 ಮೇಲರೆ 105 3,500 ಮೇಲರೆ 105 ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಕರಾರಿ ಕಾಪಾಡುವನು ಸರ್ವ ಶರೀರಗಳೊಳಗಿದ್ದವರವರ ಹೆಸರಿಂದ ಕರೆಸುತ್ತಲೀ. 3,500 ಮೇಲ್ ಅರೆ 105 ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಕರಾರಿ ಕಾಪಾಡುವನು ಸರ್ವ ಶರೀರಗಳೊಳಗಿದ್ದು ಅವರವರ ಪೆಸರಿಂದ ಕರೆಸುತ್ತಲೀ. ಶ್ರಾದ್ದವನ್ನು ಮಾಡುವಾಗ ಜನಾರ್ದನನ್ನು ಹೇಳ್ತೇವೆ. ಎಷ್ಟು ರೂಪದಿಂದ ಇದ್ದಾನೆ ಶ್ರಾದ್ದದಲ್ಲಿ ಅಂತ ಬಹಳ ರಹಸ್ಯವಾದ ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. 3,555 ರೂಪಗಳಿಂದ ಜನಾರ್ದನ ಅನ್ನುವ ಶಬ್ದವನ್ನು ಬಿಡಿಸಿದರೆ ಚ ಛ ಜ 3ನೇ ಅಕ್ಷರ, ನ ತಾ ಥ ದ ಧ ನ 5ನೇ ಅಕ್ಷರ, ದ ಹೃದಯ ಇರೋದ್ರಿಂದ ಅದು ಮತ್ತೆ 5, ನ 5, ತಾ ಥ ದ ಧ ನ 5. ಹೀಗೆ 3,555 ಭಗವದ್ ರೂಪಗಳು ಶ್ರಾದ್ದದಲ್ಲಿ ಇರುತ್ತೆ. ಆ ರೂಪದಿಂದ ಭಗವಂತ ಜನಾರ್ದನ ರೂಪಿಯಾದ ಭಗವಂತ ಇದ್ದು ಖರ ದೂಷಣ ತ್ರಿಶಿರ ಎಂಬತಕ್ಕಂಥ ದೈತ್ಯರನ್ನು ಸಂಹಾರ ಮಾಡಿದ ಭಗವಂತ ಏನಿದ್ದಾನೆ ಆತ ಶ್ರಾದ್ದದ ಒಳಗೆ ಎಲ್ಲ ಕಡೆಯಲ್ಲಿರ್ತಾನೆ. ಅವನ ಖರಾರಿ ಯಾರು? ಶ್ರೀರಾಮಚಂದ್ರ. ಆ ರಾಮಚಂದ್ರ ಖರಾರಿ ತಾನವರನ್ನು ತಾನು ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ರಾಮ ಪುರಸ್ತಾತ್ ಪುರತೋಪಿ ರಾಮ ಪರಂ ದಿಕ್ಷು ವಿದಿಕ್ಷು ರಾಮೈರಣಂತೈರಪಿ ವಿಶ್ವರೂಪ ನಿಘ್ನನ್ನರಾತೀನ್ ವಿರರಾಜ ರಾಮ ಅಂತ ಪಂಡಿತಾಚಾರ್ಯರು ಮಣಿಮಂಜರಲ್ಲಿ ನಿರೂಪಣೆ ಮಾಡ್ತಾರೆ. ಆ ಖರಾರಿಯಾದ ಭಗವಂತ ಹಿಂದೆ ಮುಂದೆ ಎಡ ಬಲ ಎಲ್ಲ ಕಡೆಯಲ್ಲಿ ಎಲ್ಲರಿಗೆ ರಾಮನಾಗಿ ಕಂಡು ಅವರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಆ ರಾಮನೇ ಜನಾರ್ದನ. ಅವನಿಗೂ ಇವನಿಗೂ ಭೇದ ಇಲ್ಲ. ಅನಂತ ರೂಪದಿಂದ ಭಗವಂತ ನಮ್ಮ ಮನೆಯಲ್ಲಾಗುವ ಶ್ರಾದ್ದ ಕರ್ಮದಲ್ಲಿ ತಾನು ಅನುಗ್ರಹವನ್ನು ಮಾಡುತ್ತಾನೆ. ಕೃಷ್ಣಾಚಾರ್ಯರ ಸ್ಮೃತಿಮುಕ್ತಾವಳಿಯಲ್ಲಿ ಒಂದು ಮಾತು ಹೇಳ್ತಾರೆ. ಯಾವತ್ತಿಲ ಮನುಷ್ಯೈಸ್ತು ಗೃಹೀತಾ ಪಿತೃಕರ್ಮಣಿ ಗಚ್ಚಂತಿ ಭೀತಾ ಹ್ಯಸುರಾಃ ಸಿಂಹಸ್ತ್ರಸ್ತಾ ಮೃಗ ಇವ ದಕ್ಷಿಣಾಭಿಮುಖೋ ಭೂತ್ವಾ ಪ್ರಾಣಾನಾಯಮ್ಯವಾಗ್ಯತಃ ತಿಲಾನ್ವಿಕೀರ್ಯ ತದ್ಭೂಮೌ ದ್ವಾರೇ ಚುಷ ವಿಶೇಷತಃ ಅಪಾಹೃತೇತಿ ಮಂತ್ರೇಣ ಸೇಚಯೇಚ್ಛತಿಲೋದಕಂ ಶ್ರಾದ್ದಭೂಮೌ ಗಯಾಂ ಧ್ಯಾತ್ವಾ ದೇವಂ ಜನಾರ್ದನಂ ತಾಭ್ಯಾಂ ಚೈವ ನಮಸ್ಕೃತ್ಯ ತತಶ್ರಾದ್ದಂ ಪ್ರವರ್ತಯೇತಂತ ಕೃಷ್ಣಾಚಾರ್ಯ ಸ್ಮೃತಿಮುಕ್ತಾವಳಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ಶ್ರಾದ್ದ ಮಾಡುವಾಗ ದಕ್ಷಿಣಾಭಿಮುಖವಾಗಿ ಕೂತುಕೊಂಡು ತಾನು ಎಳ್ಳನ್ನು ಹರಡ್ತಾನೆ. ಎಳ್ಳನ್ನು ತಾನು ಹರಡಿದಾಗ ಎಲ್ಲ ಕಡೆಯಲ್ಲಿ ದಿಗ್ಬಂಧನವಾಗಿ ಶ್ರಾದ್ದ ಮಾಡುವ ಮನೆಯಲ್ಲಿ ತಾನು ಪಿತೃದೇವತೆಗಳ ಯಜ್ಞವನ್ನು ಮಾಡುವವರಿಗೆ ತೊಂದರೆ ಕೊಡುವ ಅಸುರರೆಲ್ಲರೂ ಕೂಡ ಸಿಂಹವನ್ನು ಕಂಡ ಜಿಂಕೆಗಳಂತೆ ಓಡೋಗಿ ಬಿಡ್ತಾರೆ. ಪ್ರಾಣವನ್ನು ಅಂದರೆ ಪ್ರಾಣಾನಾಯಮ್ಯ, ನಾವು ಪ್ರಾಣಾಯಾಮವನ್ನು ಮಾಡಿ ದಕ್ಷಿಣಾಭಿಮುಖರಾಗಿ ಕೂತು ತಿಲವನ್ನು ಹಾಸಿದಾಗ ಎಲ್ಲ ಕಡೆಗೆ ಹಾಕಿದಾಗ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಅಸುರರು ನಿಂತು ಹೋಗಿಬಿಡ್ತಾರೆ. ಆದ್ದರಿಂದ ಹೀಗೆ ಭಗವಂತ ತಾನು ಶ್ರಾದ್ದ ಕಾರ್ಯದಲ್ಲಿ ಜನಾರ್ದನ ರೂಪಿಯಾದ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಆ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು ಎನ್ನುವುದನ್ನು ಜಗನ್ನಾಥದಾಸರು ಹೇಳ್ತಾ, ಇನ್ನು ಶ್ರಾದ್ದವನ್ನು ಮಾಡುವಾಗ ಇನ್ನೂ ಭಗವದ್ ರೂಪಗಳ ಚಿಂತನೆ ಮಾಡಬೇಕು ಅನ್ನೋದರ ವಿಸ್ತಾರವನ್ನು ಮಾಡ್ತಾರೆ. ಜನಾರ್ದನನ ಸ್ಮರಣೆ ಆಯಿತು, ರಾಮನ ಸ್ಮರಣೆ ಆಯಿತು. ಈಗ ಇನ್ನೊಂದಿಷ್ಟು ಭಗವದ್ ರೂಪಗಳ ಚಿಂತನೆಯನ್ನು ಶ್ರಾದ್ದ ಕಾಲದಲ್ಲಿ ಮಾಡಬೇಕು. ಅದಕ್ಕೆ ಶ್ರಾದ್ದದಲ್ಲಿ ಅಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮವಾದಿಭಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಇರಬೇಕು. ಭಗವದ್ ವಿಚಾರಗಳೇ ನಡೀತಾ ಇರಬೇಕು. ನಮ್ಮಪ್ಪ ಹಾಗೆ ಮಾಡ್ದ, ನಮ್ಮ ತಾತ ಹೀಗೆ ಮಾಡ್ದ, ನಮ್ಮ ಮುತ್ತಾತ ಹೀಗಿದ್ದ, ಪಕ್ಕದ ಮನೆಯವರು ಬಂದ್ರಾ ಇಲ್ವಾ, ಇವೆಲ್ಲ ವಿಚಾರಗಳನ್ನು ಬಿಟ್ಟು ಶ್ರಾದ್ದ ಮಾಡುವಾಗ ಮನಸ ಕೈಯಲ್ಲಿ ತಂತ್ರಗಳನ್ನು ಮಾಡ್ತಾ ಇದ್ದರೂ ಮನಸ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಬೇಕು ಅನ್ನುವುದನ್ನು ಯಾವ್ಯಾವುದೆಂದು ಪ್ರಾರ್ಥನೆ ಮಾಡಬೇಕು ಮೊದಲು ದಾಸರಂತಾರೆ.
ಜಯ ಜಯ ಜಯಾಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಘನ ಹಯವದನ ಹರಿಹಂಸ ಲೋಕತ್ರಯ ವಿಲಕ್ಷಣ ನಿಖಿಲ ಜಗದಾಶ್ರಯ ನಿರಾಮಯ ದಯದಿ ಸಂತೈಸೆಂದು ಪ್ರಾರ್ಥಿಸುವುದು. ದಾಸರು ಎಷ್ಟು ಕರುಣಾಳುಗಳು ನೋಡ್ರಿ. ಇದನ್ನೆಲ್ಲ ಕನ್ನಡದಲ್ಲಿ ಹೇಳಿಕೊಡದೇ ಇದ್ದರೆ ಶ್ರಾದ್ದ ಮಾಡುವಾಗ ನಾವು ಏನೇನು ಸ್ಮರಣೆ ಮಾಡಬೇಕು ಯಾವುದು ಗೊತ್ತಿಲ್ಲದೆ ಹೋದರೆ ಎಷ್ಟು ಅನಾಹುತವಾಗತ್ತೆ. ಏನೋ ಮಾತಾಡಿಕೊಂಡು ಎಷ್ಟೋ ವಿಚಾರಗಳನ್ನು ಶ್ರಾದ್ದದಲ್ಲಿ ಮರೆತು ಶ್ರಾದ್ದವನ್ನು ಮಾಡುವುದರಿಂದ ಮಾಡಿಸಲಿಕ್ಕೆ ಬಂದ ಪುರೋಹಿತರಿಗೆ ಮಾಡುವ ನಮಗೆ ಪಾಪ ಬರುತ್ತೆ ಹೊರತು ಪುಣ್ಯ ಬರೋದಿಲ್ಲ. ಅದಕ್ಕೆ ದೇವಕಾರ್ಯ ಆದಪಿ ಮುನೇ ಪಿತೃಕಾರ್ಯಂ ವಿಶಿಷ್ಯತೆ ಅಂತಾರೆ. ದೇವಕಾರ್ಯಗಳಲ್ಲಿ ವ್ರತ ನೇಮಗಳಲ್ಲಿ ಎಷ್ಟು ವ್ಯತ್ಯಾಸವಾದರೂ ಪರವಾಗಿಲ್ಲ, ಶ್ರಾದ್ದದಲ್ಲಿ ಆಗಬಾರದು. ಚೆನ್ನಾಗಿ ಶ್ರಾದ್ದ ಮಾಡಬೇಕು, ಅತಿ ವಿಸ್ತಾರ ಮಾಡಬಾರ್ದು. ಶ್ರಾದ್ದವನ್ನು ಕಂಡವರನ್ನೆಲ್ಲ ಕರೆಯಬಾರದು. ಶ್ರಾದ್ದಕ್ಕೆ ಯಾರು ಬರಬೇಕು, ಯಾರು ಬರಬಾರದು, ಏನು ಅಡಿಗೆ ಮಾಡಿಸಬೇಕು, ಏನು ಮಾಡಬಾರ್ದು, ಇವೆಲ್ಲವನ್ನು ಹೇಳಿದ್ದಾರೆ. ತಿಳ್ಕೊಂಡು ಶ್ರಾದ್ದದ ದಿವಸ ನಮ್ಮ ಮನೆ ಹೇಗಿರಬೇಕು, ಹೇಗಿರಬಾರದು, ಮನೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರಬೇಕು, ಇವೆಲ್ಲವನ್ನು ತಿಳಿಯಬೇಕು. ದೇವರಿಗೆ ಜಯ ಜಯ ಅಂದರೆ ಏನರ್ಥ ಅಂದರೆ, ಗೀತಾ ತಾತ್ಪರ್ಯದಲ್ಲಿ ಆಚಾರ ಅಂತಾರೆ, ದೇವರಿಗೆ ಜಯವಾಗಲಿ ಅಂತ ನೀವು ಅನ್ನೋದೇನ್ರಿ ಅಂದರೆ, ಸರ್ವತಾ ಜಯತೋ ವಿಷ್ಣೋ ಜಯಸ್ತಸ್ಯ ಪ್ರಕಾಶನಂ. ಭಗವಂತ ನಮಗೆ ಯಾವಾಗಲೂ ಜಯಪ್ರದನಾಗಲಿ, ಯಾವಾಗಲೂ ಜಯವಂತನೇ ಆಗಿದ್ದಾನೆ, ನಮಗೆ ಜಯಪ್ರದನಾಗಲಿ ಆಗಿದ್ದಾನೆ ಎಂಬುದನ್ನು ತಿಳಿಯುವುದೇ ಜಯ ಅಂತ ಹೆಸರು. ಭಗವಂತನಿಗೆ ಜಯಾಕಾಂತ ಅಂತಂದಿದ್ದಾರೆ. ಯಾರೀ ಜಯಾಕಾಂತ? ಜಯಾಪತಿಯಾಗಿರ್ತಕ್ಕಂಥ ಸಂಕರ್ಷಣ, ಮಾಯಾಪತಿ ವಾಸುದೇವ, ಕೃತಿಪತಿ ಪ್ರದ್ಯುಮ್ನ, ಹೀಗೆಲ್ಲ ಭಗವಂತನ ರೂಪಗಳಿಗೆ ಲಕ್ಷ್ಮೀದೇವಿಯ ರೂಪಗಳು ಇದೆ, ಅದನ್ನು ತಿಳಿಯಬೇಕು. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳಿಗೆ ಸಂಕರ್ಷಣ ರೂಪಿಯಾದ ಭಗವಂತ ಶ್ರಾದ್ದಕ್ಕೆ ಅಭಿಮಾನಿಯಾಗಿರ್ತಾನೆ. ಜಯಾಪತಿಯಾದ ಭಗವಂತ ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ ಸ್ವಾಮಿ, ನೀನು ಅನಾದಿ ಕಾಲದಿಂದ ಇರತಕ್ಕಂಥ ಪುರಾಣ ಪುರುಷ, ಪೂರ್ಣ ಆನಂದ ಜ್ಞಾನ ಘನನಾಗಿದ್ದೀಯ, ಅಷ್ಟೇ ಅಲ್ಲ ಭಕ್ತಪ್ರಿಯನಾಗಿದ್ದೀಯ. ಯಾವುದು ನಿನ್ನ ರೂಪಗಳು ಅಂತಾರೆ. ಅತ್ರಿ ಮತ್ತು ಅನಸೂಯಾದೇವಿಯರಲ್ಲಿ ಹುಟ್ಟಿದ ದತ್ತಾತ್ರೇಯ, 3 ತಲೆ ಇರುವ ದತ್ತಾತ್ರೇಯ ಅಲ್ಲ, ದತ್ತಾತ್ರೇಯ ತ್ರಯ ಅಂತ ತಿಳ್ಕೊಂಡು ಬೇರೆಯವರು ಅಪಾರ್ಥ ಮಾಡಿಕೊಂಡಿದ್ದಾರೆ. 3 ತಲೆ ಇಲ್ಲ. ಅತ್ರಿ ಋಷಿಗಳ ಮಗನಾದ್ದರಿಂದ ಅತ್ರೇಹೇ ಅಪತ್ಯಂ ಪುಮಾನ್ ಅತ್ರೇಯ ಪುತ್ರತ್ವೇನ ದತ್ತಃ. ತನ್ನನ್ನು ಭಗವಂತ ತಾನು ಅನಸೂಯಾದೇವಿಗೆ ಮತ್ತು ಅತ್ರಿ ಋಷಿಗಳಿಗೆ ಕೊಟ್ಟಿದ್ದಾನಾದ್ದರಿಂದ ಅವನಿಗೆ ದತ್ತ ಅಂತ ಹೆಸರು. ಇನ್ನೊಂದು ಹೆಸರು ದತ್ತ ಅಂದರೆ ದದಾತಿ ಅಭೀಷ್ಟಾನೀತಿ ದತ್ತಃ, ಬೇಡದೆ ಎಲ್ಲವನ್ನು ಕೊಡ್ತಾನಾದ್ದರಿಂದ ಅವನಿಗೆ ದತ್ತ ಅಂತ ಹೆಸರು. ಮತ್ತು ಇನ್ನೊಂದು ಭಗವದ್ ರೂಪದ ಚಿಂತನೆ ಮಾಡಬೇಕು, ಕಪಿಲ. ದತ್ತಾತ್ರೇಯ ಕಪಿಲ. ಕರ್ದಮ ಮತ್ತು ದೇವಹೂತಿ ದೇವಿಯರಲ್ಲಿ ಹುಟ್ಟಿದ ಕಪಿಲ. ಕಂ ಸುಖಂ ಪಿಬತೀತಿ ಕಪಿಹಿ, ಸುಖಸ್ವರೂಪನಾದ್ದರಿಂದ ಕಪಿ ಅಂತ ಹೆಸರು. ಲಾತಿ ಭಕ್ತಾನ್ ಸ್ವೀಕರೋತೀತಿ ತಿಲಹ, ಕರೋತೀತಿ ಲಹ, ಭಕ್ತರನ್ನು ಕರುವನ್ನು ತಾಯಿ ಹಸು ಸ್ವೀಕಾರ ಮಾಡುವಂತೆ ಭಕ್ತರನ್ನು ಸ್ವೀಕಾರ ಮಾಡ್ತಾನೆ, ಆದ್ದರಿಂದ ಅವನಿಗೆ ಲಾ ಅಂತ ಹೆಸರು. ಕಪಿಶ್ಚಾಸೌ ಲಶ್ಚೇತಿ ಕಪಿಲಹ, ಸುಖಸ್ವರೂಪನಾಗಿದ್ದಾನೆ, ಆದ್ದರಿಂದ ಭಗವಂತನಿಗೆ ಕಪಿಲ ಅಂತ ಹೆಸರು. ಬ್ರಹ್ಮರುದ್ರಾದಿಗಳನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ, ಆದ್ದರಿಂದ ಅವನಿಗೆ ಕಪಿಲ ಅಂತ ಹೆಸರು. ಹೀಗೆ ಭಗವಂತ ಕಪಿಲ ಮಹಿದಾಸ, ಮಹಿದಾಸ ರೂಪ ಭಗವಂತ ಇತರಾಸೂನುವಾಗಿ ಹುಟ್ಟಿದ್ದಾನೆ. ತಾನು ಅಲರ್ಕ ಮೊದಲಾಗಿರ್ತಕ್ಕಂಥವರಿಗೆ ಉಪದೇಶವನ್ನು ಮಾಡಿದ್ದಾನೆ. ಅಂಥ ಮಹಿದಾಸ ರೂಪ ಮಹಾಪೂಜಾಯಾಮ್, ಬ್ರಹ್ಮರುದ್ರಾದಿಗಳಿಂದ ಪೂಜಿತನಾಗಿರ್ತಕ್ಕಂಥ ಭಗವಂತ, ಬ್ರಹ್ಮರುದ್ರಾದಿ ದೇವತೆಗಳನ್ನು ದಾಸರನ್ನಾಗಿ ಮಾಡಿಕೊಂಡ ಭಗವಂತ, ಅವನನ್ನು ಸ್ಮರಣೆ ಮಾಡಬೇಕು. ಸ್ವಾಮಿ ನೀನು ಭಕ್ತಪ್ರಿಯನಾಗಿದ್ದೀಯಾ, ಪುರಾತನ ಪುರುಷನಾಗಿದ್ದೀಯಾ, ಪೂರ್ಣ ಆನಂದ ಘನನಾಗಿದ್ದೀಯಾ, ನಿಬಿಡವಾದ ತುಂಬಿದ ಆನಂದದಿಂದ ಕೂಡಿದವನು ನೀನಾಗಿದ್ದೀಯಾ. ಹಯವದನ, ಪರಮಾತ್ಮನ ಶ್ರೇಷ್ಠನಾಗಿರ್ತಕ್ಕಂಥ ಹಯವದನ ರೂಪ, ಕುದುರೆಯ ಮುಖದ ರೂಪ, ಹರಿ ಇಂಥ ಪಾಪಗಳನ್ನು ಕಳೆಯುವ ರೂಪ, ಹಂಸ ಅಂತ ಭಗವಂತನ ರೂಪ. ಇವೆಲ್ಲ ದುಃಖನಾಶಕ ಅಂತ ಹಂಸ ಅಂದರೆ. ಹಂಸ ಮೊದಲು 18 ರೂಪಗಳ ಸಂಸ್ಥಾನಗಳ ತಿಳಿದು ಅಂತ ಜಗನ್ನಾಥದಾಸರು ಹೇಳುವಂತೆ, ಹಂಸ ಶುಚಿಷದ್ದು ಸುರಂತರಿಕ್ಷಸತ್ ಎಂಬುವ 18 ರೂಪಗಳಲ್ಲಿ ಹಂಸರೂಪ. ಇದೆಲ್ಲವನ್ನು ಕೂಡ ಆ ಪ್ರಾರ್ಥನೆಯನ್ನು ಮಾಡಿದಾಗ ದೇವತೆಗಳನ್ನು ನಾವು ಕೇಳ್ತೇವೆ. ಆಗ ಅವರೆಲ್ಲರೂ ಕೂಡ ನಿಖಿಲ ಜಗದಾಶ್ರಯ ಲೋಕತ್ರಯ ವಿಲಕ್ಷಣ, 3 ಲೋಕಗಳಲ್ಲಿ ಸ್ವರ್ಗ ಭೂಮಿ
ಎಲ್ಲ ಲೋಕಗಳಲ್ಲಿರ್ತಕ್ಕಂತಹ ಎಲ್ಲರಿಂದ ನೀನು ವಿಲಕ್ಷಣನಾಗಿದ್ದೀಯಾ, ಸಕಲ ಜಗತ್ತಿಗೆ ಆಶ್ರಯನಾಗಿದ್ದೀಯಾ, ನಿರಾಮಯನಾಗಿದ್ದೀಯಾ, ದಯದಿ ಸಂತೈಸು ಅಂತ ಆ ಭಗವಂತನನ್ನು ನಾವು ಕರೆಯಬೇಕು, ಕೇಳಬೇಕು. ಆ ಪರಮಾತ್ಮನನ್ನು ಕೇಳಿದಾಗ ನನ್ನ ಅನುಗ್ರಹವನ್ನು ಮಾಡು, ನಿನ್ನ ಅನುಗ್ರಹವನ್ನು ನನಗಾಗಲಿ ಎಂಬುದಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಭಗವಂತ ಪರಮಾನುಗ್ರಹವನ್ನು ಮಾಡ್ತಾನೆ. ಹೀಗೆ ಭಗವಂತನ ಅನೇಕ ರೂಪಗಳನ್ನು, ಜನಾರ್ದನ ರೂಪವನ್ನು, ಅಂಶಾಂತರ್ಗತ ತ್ರಯ ರೂಪಗಳ ಚಿಂತನೆಯನ್ನು ಮಾಡಿದರೆ ಭಗವಂತ ನಮಗೆ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ಜಗನ್ನಾಥದಾಸರು ದೇವರನ್ನು, ಬಿಂಬರೂಪಿಯಾದ ಭಗವಂತನನ್ನು ಪ್ರಾರ್ಥನೆ ಮಾಡುವುದರಿಂದ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಶ್ರಾದ್ದವನ್ನು ತಿಳಿದು ಮಾಡಬೇಕು ಅನ್ನುವುದನ್ನು ಹೇಳುವ ಜಗನ್ನಾಥದಾಸರು ಮುಂದೇನು ಹೇಳ್ತಾರೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವಾಂ ಸುತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.